Welcome to Theory of Computation Tutorials. Tutorial is by BLDEAS, VP Dr. PJ Alkatti College of Engineering and Technology, affiliated to Vishweshwaraya Technical University, Belgavi. ಪಂಪಿಂಗ್ ಲೆಮಾನ ಪ್ರೂವಿಂಗ್ ಲ್ಯಾಂಗ್ವೇಜ್ ನಾಟ್ ಟು ಬಿ ರೆಗ್ಯುಲರ್ ಅಂತ ಪ್ರೂವ್ ಮಾಡ್ಬೇಕು ನಾವು ಪಂಪಿಂಗ್ ಲೆಮ್ಮ ಫಸ್ಟ್ ನಾವು ಅಜ್ಯೂಮ್ ಮಾಡ್ಕೋಬೇಕು ಎಲ್ಲಿ ಇಸ್ ಅ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಹೇಳಿ. ಆಮೇಲೆ ಎನ್ ಬಿ ಎ ಕಾನ್ಸ್ಟೆಂಟ್ ಅಂತ ತಗೋಬೇಕು. ಆಮೇಲೆ ಒಂದು ಸ್ಟ್ರಿಂಗ್ ಇರ್ತೈತಿ. ಸ್ಟ್ರಿಂಗನ ನಾವು ಎಲ್ಲೊಳಗೆ ಇರ್ತದ ಡಬ್ಲ್ಯೂ ಈಸ್ ಬಿಲಾಂಗ್ಸ್ ಟು ಎಲ್ ಆ್ಯಂಡ್ ಲೆಂತ್ ಆಫ್ ಡಬ್ಲ್ಯೂ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎನ್. ಈ ಡಬ್ಲ್ಯೂನ ನಾವು ಬ್ರೇಕ್ ಮಾಡ್ಕೋತೀವಿ 3 ಪಾರ್ಟ್ಸ್ ಆಗಿ. ಅದು ಎಕ್ಸ್ ವೈ ಜೆಡ್ ಅಂತ ಮಾಡ್ಕೋತೀವಿ. ನೆಕ್ಸ್ಟ್ ಈ ಎಕ್ಸ್ ವೈ ಜೆಡ್ ಒಳಗೆ ಫಸ್ಟ್ ಕೇಸ್ ಒಳಗೆ ವೈ ತೆಗ್ತೀವಿ. ವೈ ಈಸ್ ನಾಟ್ ಈಕ್ವಲ್ ಟು ಎಪ್ಸಿಲಾನ್ ಆರ್ ಲೆಂತ್ ಆಫ್ ವೈ ಈಸ್ ಗ್ರೇಟರ್ ದ್ಯಾನ್ 0. ನೆಕ್ಸ್ಟ್ ಸೆಕೆಂಡ್ ಕೇಸ್ ಒಳಗೆ ಲೆಂತ್ ಆಫ್ ಎಕ್ಸ್ ವೈ ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು ಎನ್. ಥರ್ಡ್ ಕೇಸ್ ಒಳಗೆ ಏನಾಕೈತೆ ಅಂದ್ರೆ ಫಾರ್ ಆಲ್ ಇದು ಕೆ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ದ ಸ್ಟ್ರಿಂಗ್ ಎಕ್ಸ್ ವೈ ಜೆಡ್ ಈ ಥರ ತಗೋತೀವಿ. ಎಕ್ಸ್ ವೈ ಜೆಡ್ ಇಲ್ಲಿ ವೈರಷ್ಟು ಕೆ ಅಂತ ನಾವು ಆ್ಯಡ್ ಮಾಡ್ತೇವೆ. ಈಸ್ ಆಲ್ಸೋ ಇನ್ ಅ ರೆಗ್ಯುಲರ್. ಫಸ್ಟ್ ನಾವು ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಸ್ಟಾರ್ಟಿಂಗ್ ಸ್ಟೆಪ್ ಇಲ್ಲಿ ತನಕ ಬರಿಬೇಕು. ಫಸ್ಟ್ ಇದಕ್ಕೆ ಮಾರ್ಕ್ಸ್ ಇರ್ತಾವೆ. ಚೂಸ್ ಅ ವ್ಯಾಲ್ಯೂ ಫಾರ್ ನಾವು ಕೇಗಿದ್ದು ವ್ಯಾಲ್ಯೂ ಒಂದು ಚೂಸ್ ಮಾಡ್ಕೋಬೇಕು. ಇದು ನಾಟ್ ಎಲ್ ಅಂತೇಳಿ ಅವರ್ ಅಜಂಪ್ಷನ್ ಈಸ್ ರಾಂಗ್ ಆ್ಯಂಡ್ ಹೆನ್ಸ್ ದಿ ಗಿವನ್ ಈಸ್ ಲ್ಯಾಂಗ್ವೇಜ್ ಈಸ್ ನಾಟ್ ರೆಗ್ಯುಲರ್ ಅಂತ ಪ್ರೂವ್ ಮಾಡಬೇಕು. ಈಗ ಲೇಟೆಸ್ಟ್ ಒಂದು ಎಕ್ಸಾಂಪಲ್ ತಗೋತೀನಿ. ಎಕ್ಸಾಂಪಲ್ದಾಗ ಇದು ಹೆಂಗೆ ಸಾಲ್ವ್ ಮಾಡ್ಬೇಕನ್ನೋದು ನಾ ಹೇಳ್ಕೊಡ್ತೀನಿ. ಫಸ್ಟ್ ಪ್ರಾಬ್ಲಮ್ಸ್ ಪ್ರೂವ್ ದ್ಯಾಟ್ ದಿ ಎಲ್ ಈಕ್ವಲ್ ಟು 0:n 1:n ಎನ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 1. ಫಸ್ಟ್ 0 ಎಷ್ಟಿರ್ತಾವಲ್ಲ ಅಷ್ಟೇ 1 ಇರಬೇಕು. 0 ಇದ್ರೆ 1 ಇಷ್ಟೇ ತಗೋಬೇಕು. ಎನ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 1. ಎನ್ ಈಸ್ ಈಕ್ವಲ್ ಟು 1 ತಗೋಬಹುದು, 2 ತಗೋಬಹುದು, 3 ತಗೋಬಹುದು. ನಮ್ಮ ಇಷ್ಟ, ನಾವು ಎಷ್ಟು ಬೇಕಾದ್ರೆ ತಗೋಬಹುದು. ಎನ್ ಫಸ್ಟ್ ನಾ ಸ್ಟಾರ್ಟಿಂಗ್ ಸ್ಟೆಪ್ ಏನು ಹೇಳಿದ್ರೆ ಅದಕ್ಕೆ ಇದು ಅಪ್ಲೈ ಆಕೈತೆ. ಅಜುಮ್ ಎಲ್ ಈಸ್ ಎಲ್ ಅಜುಮ್ ಗಿವನ್ ಎಲ್ ಲ್ಯಾಂಗ್ವೇಜ್ ಈಸ್ ರೆಗ್ಯುಲರ್. ಫಸ್ಟ್ ನಾವು ಅಜುಮ್ ಮಾಡ್ಕೋಬೇಕು ಎನ್ ಬಿ ಎ ಕಾನ್ಸ್ಟಂಟ್. ಆಮೇಲೆ ಒಂದು ಸ್ಟ್ರಿಂಗ್ ತೊಗೊಂಡು ಈ ಸ್ಟ್ರಿಂಗ್ ಡಬ್ಲ್ಯೂ ಒಳಗೆ ಕೊಟ್ಟಾರೆ ಏನು ತಗೋಬೇಕಂತ 0:n 1:n. ಲೆಂತ್ ಆಫ್ ಡಬ್ಲ್ಯೂ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎನ್. ನೆಕ್ಸ್ಟ್ ನಾವು ಡಬ್ಲ್ಯೂನ ಸ್ಪ್ಲಿಟ್ ಮಾಡ್ಕೋತೀವಿ ಎಕ್ಸ್ ವೈ ಜೆಡ್ ಅಂತೇಳಿ. ಫಸ್ಟ್ ಕೇಸ್ y is not equal to epsilon or length of y is greater than 0. Next, length of y is less than or equal to n. For all k is greater than equal to 0, the string is string is x y raised to k z is also in a regular. First note, ನಾವು n ಈಕ್ವಲ್ ಟು ನಾವು ಯಾವ ವ್ಯಾಲ್ಯೂ ಬೇಕಾದ್ರೆ ತೊಗೋಬೋದು. ನೀವು 3 ತೊಗೋರಿ, 4 ತೊಗೋರಿ. ಅದ್ರ ನಾ n ಈಕ್ವಲ್ ಟು 2 ತೊಗೊಂಡಿನಿ. ನಾ ಡಬ್ಲ್ಯೂಗೆ ಸ್ಟ್ರಿಂಗ್ ತೊಗೊಂಡಿನಿ 0 0 1 ಅಂತ ನಾ ಸ್ಟ್ರಿಂಗ್ ತೊಗೊಂಡಿನಿ. ಇಲ್ಲಿ ಇದು ನಾ ಎಕ್ಸ್ ಅಂತ ಕನ್ಸಿಡರ್ ಮಾಡೀನಿ, ಇದು ವೈ ಅಂತ ಕನ್ಸಿಡರ್ ಮಾಡೀನಿ. ಎರಡು ಕೂಡ ಜೆಡ್ ಅಂತ ಕನ್ಸಿಡರ್ ಮಾಡ್ಕೊ. ನೀವು ಡಬ್ಲ್ಯೂ ವ್ಯಾಲ್ಯೂ ಈ ಥರ ತೊಗೋಬೋದು. 3/0 3/1 ತೊಗೋಬೋದು. ನೆಕ್ಸ್ಟ್ ಫಸ್ಟ್ ಕೇಸ್ ಒಳಗೆ ಏನದ ಲೆಂತ್ ಆಫ್ ವೈ ಈಸ್ ಗ್ರೇಟರ್ ದ್ಯಾನ್ 0 ಅದ. ಫಸ್ಟ್ ಅದೇ ತೊಗೊಂಡಿನಿ. ಈಸ್ ವಾಯ್ ಅಂದ್ರೆ ನಮ್ಗೆ ಇಲ್ಲಿ ವಾಯ್ ಅಂದರೆ ಏನದ ಒಂದೇ ವ್ಯಾಲ್ಯೂ ಅದ. ಸೊ 1 ಇಟ್ಟು ಇದು ಸಿಂಬಲ್ ಆ್ಯಸ್ ಇಟ್ ಈಸ್ 0. ಇದು ನಮ್ಮ ಅಜಂಪ್ಷನ್ ಒಳಗೆ ಇದು ಕರೆಕ್ಟ್ ಆಗ್ತದೆ. ಫಸ್ಟ್ ಕೇಸು ಕರೆಕ್ಟ್ ಆಗ್ತದೆ. ಸೆಕೆಂಡ್ ಕೇಸ್ ಏನದ ಲೆಂತ್ ಆಫ್ ಎಕ್ಸ್ ವೈ ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು ಎನ್ ಅದ. ಲೆಂತ್ ಆಫ್ ಎಕ್ಸ್ ವೈ ವ್ಯಾಲ್ಯೂ ಈಸ್ 2 ಅದ. ಲೆಸ್ ದ್ಯಾನ್ ಈಕ್ವಲ್ ಟು ಎನ್ ವ್ಯಾಲ್ಯೂ ನಾವು ಆಲ್ರೆಡಿ ಟೆಕ್ 2 ಅಂತ ತೊಗೊಂಡು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಥರ್ಡ್ ಕೇಸ್ ಒಳಗೆ ನಾವು ಕೆ ವ್ಯಾಲ್ಯೂ ತೊಗೋಬೇಕು. ಕೆ ವ್ಯಾಲ್ಯೂ ನೀವು 5 ತೊಗೋಬೋದೇನಿಲ್ಲ, 2 ತೊಗೋಬೋದು, 3 ತೊಗೋಬೋದು. ಎಕ್ಸ್ ವೈ ರಷ್ಟು ಕೆ ಜೆಡ್. ಎಕ್ಸ್ ವ್ಯಾಲ್ಯೂ ನಾವು ಏನು ತೊಗೊಂಡಿವಿ 0 ತೊಗೊಂಡಿವಿ. ಇಲ್ಲಿ ಎಕ್ಸ್ ವೈ ರಷ್ಟು ಕೆ ಜೆಡ್ ಅದ. ಎಕ್ಸ್ ಆ್ಯಸ್ ಇಟ್ ಈಸ್ ವೈ ರಷ್ಟು 5 ಜೆಡ್. ನಾವು ಎಕ್ಸ್ ಏನು ತೊಗೊಂಡಿವಿ 0 ತೊಗೊಂಡಿವಿ. ವೈ 0 ಅದ. ಆದರೆ ವೈ ರಷ್ಟು 5 ಆಯ್ತಂದ್ರೆ 5 ಸರ್ತಿ ನಾವು 0 ತೊಗೋಬೇಕು ಇಲ್ಲಿ. ನೆಕ್ಸ್ಟ್ ಜೆಡ್ 1 ಅದ. ಇದು ಈ ಲ್ಯಾಂಗ್ವೇಜ್ ಇದಕ್ಕೆ ಸ್ಯಾಟಿಸ್ಫೈ ಆಗಂಗಿಲ್ಲ. ಯಾಕಂದ್ರೆ ನಮ್ದು ಕೊಟ್ಟಿದ್ದು ಗಿವನ್ ಕ್ವಶನ್ಸ್ ಏನದ 0:1 0 ಎಷ್ಟಿರ್ತಾವೆ ಅಷ್ಟೇ 1 ಇರ್ಬೇಕು. ಬಟ್ ಇಲ್ಲಿ 0ಗಳು ಹೆಚ್ಚದಾವು, 1ಗಳು ಕಡಿಮೆ ಅದಾವೆ. ಸೊ ಇದು ಪಂಪಿಂಗ್ ಲೆಮಾ ಈಸ್ ನಾಟ್ ರೆಗ್ಯುಲರ್ ಅಂತ ಪ್ರೂವ್ ಮಾಡಿದೆ. ಕೆ ಈಕ್ವಲ್ ಟು ವಿಲ್ ಬಿ ನಾಟ್ ಕಮ್ ಅಂಡರ್ ಲ್ಯಾಂಗ್ವೇಜ್ ಹೆನ್ಸ್ ದಿ ಕಾಂಟ್ರಡಿಕ್ಷನ್ ದಿ ಅಬೋವ್ ಗಿವನ್ ಲ್ಯಾಂಗ್ವೇಜ್ ಈಸ್ ನಾಟ್ ರೆಗ್ಯುಲರ್. ಫಸ್ಟ್ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್. ನೆಕ್ಸ್ಟ್
ಸೆಕೆಂಡ್ ಎಕ್ಸಾಂಪಲ್ ಶೋ ದ್ಯಾಟ್ ಈಸ್ ಎಲ್ ಈಕ್ವಲ್ ಟು ಎ ರಸ್ ಟು ಎನ್ ಬಿ ರಸ್ ಟು ಎನ್ ಈಸ್ ಗ್ರೇಟರ್ ದನ್ ಈಕ್ವಲ್ ಟು 0. ಸೇಮ್ ಹೋದ ಪ್ರಾಬ್ಲಮ್ಗಳು 0 ಎನ್ ತೊಗೊಂಡಿದ್ದು 1 ಎನ್ ತಗೋ ಎರಡು ಸೇಮ್ ಅದಾವ, ಬಟ್ ಅಲ್ಲಿ 0 ಅದ, ಇಲ್ಲಿ ಎ ಅದ. ಎ ರಸ್ ಟು ಎನ್ ಬಿ ರಸ್ ಟು ಎನ್ ಅಂದರೆ ಎ ಎಷ್ಟು ತಗೋತಿಲ್ಲ, ಇಲ್ಲಿ ಬಿನೂ ಅಷ್ಟೇ ತಗೋಬೇಕು. ನಮ್ಮ ಕ್ವಶನ್ ಫಸ್ಟ್ ಸ್ಟಾರ್ಟಿಂಗ್ ನಾವು ಇದೇ ಬರಬೇಕು. ಅಸ್ಯೂಮ್ ದ ಗಿವನ್ ಎಲ್ ಈಸ್ ಅ ರೆಗ್ಯುಲರ್, ಎನ್ ಬಿ ಈಸ್ ಅ ಕಾನ್ಸ್ಟಂಟ್, ಡಬ್ಲ್ಯೂ ಈಕ್ವಲ್ ಟು ಎ ರಸ್ ಟು ಎನ್ ಬಿ ರಸ್ ಟು ಎನ್, ಲೆಂತ್ ಆಫ್ ಡಬ್ಲ್ಯೂ ಈಸ್ ಗ್ರೇಟರ್ ದನ್ ಈಕ್ವಲ್ ಟು ಎನ್. ನೆಕ್ಸ್ಟ್ ಸ್ಪ್ಲಿಟ್ ದಿ ಡಬ್ಲ್ಯೂ ಎಕ್ಸ್ ವೈ ಜೆಡ್ ಸಚ್ ದಟ್ ಫಸ್ಟ್ ಲೆಂತ್ ಆಫ್ ವೈ ಈಸ್ ಗ್ರೇಟರ್ ದನ್ 0, ಲೆಂತ್ ಆಫ್ ಎಕ್ಸ್ ವೈ ಈಸ್ ಗ್ರೇಟರ್ ದನ್ less than or equal to n. For all k is greater than equal to 0, the string is x y raised to k z is also in a regular in a language. Let us take ಇಲ್ಲಿ n equal to 2 ನ ತಗೋಬೇಕು, ಏನಿಲ್ಲ ನೀವು ಯಾವ ಬೇಕಾ ವ್ಯಾಲ್ಯೂ ತಗೋಬೋದು. ಇಲ್ಲಿ w equal to a b ನ ವ್ಯಾಲ್ಯೂ ನಾವು ಒಂದು ಸ್ಟ್ರಿಂಗ್ ತಗೋತೀನಿ. ನೀವು ತ್ರಿಬಲ್ ಎ ತ್ರಿಬಲ್ ಬಿ ಈ ಥರ ಲ್ಯಾಂಗ್ವೇಜ್ ತಗೋಬೋದು. ನೀವು ಇದೇ ತಗೋಬೇಕು ಅಂತೇನಿಲ್ಲ. ಇದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೋತೀನಿ, ಇದು ವೈ ಅಂತ ಕನ್ಸಿಡರ್ ಮಾಡ್ಕೋತೀವಿ, ಉಳಿಗಿದ್ವಿ ಎರಡು ಜಡ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಫಸ್ಟ್ ಕೇಸ್ ಒಳಗೆ ಏನದ, ಲೆಂತ್ ಆಫ್ ವೈ ಇಸ್ ಗ್ರೇಟರ್ ದನ್ 0 ಅದ. ಇದು ಲೆಂತ್ ಆಫ್ ವೈ ಇಸ್ ಎ ಇಸ್ ಒಂದೇ ಅದ, ಒಂದು ಇಟ್ಕೊಂಡೀನಿ. ಆ್ಯಸ್ ಇಟ್ ಈಸ್ ಸಿಂಬಾಲ 0 ಆ್ಯಸ್ ಇಟ್ ಈಸ್ ಇಟ್ಕೊಂಡೀನಿ. ಇದು ಸ್ಯಾಟಿಸ್ಫೈ ಆಗ್ತದೆ, ಕಂಡೀಷನ್ ಕರೆಕ್ಟ್ ಆಗ್ತದೆ. ಸೆಕೆಂಡ್ ಕಂಡೀಷನ್, ಲೆಂತ್ ಆಫ್ ಎಕ್ಸ್ ವೈ ಇಸ್ ಲೆಸ್ ದನ್ ಈಕ್ವಲ್ ಟು ಎನ್. ಇದು ಎಕ್ಸ್ ವೈ ಇಲ್ಲಿ ಲೆಂತ್ 2 ಅದ, 2 ಇಟ್ಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಎನ್ ವ್ಯಾಲ್ಯೂ ನಾವು ಆಲ್ರೆಡಿ ಎನ್ ವ್ಯಾಲ್ಯೂ 2 ಅಂತ ತೊಗೊಂಡಿವಿ, 2 ಅಂತ ತೊಗೊಂಡಿವಿ. ನೆಕ್ಸ್ಟ್ ಥರ್ಡ್ ಕೇಸ್ ಒಳಗೆ ನಾವು ಕೆ ಈಕ್ವಲ್ ಟು 3 ತೊಗೊಂಡಿವಿ. ಕೆ ಈಕ್ವಲ್ ಟು 3ನೇ ತೊಗೋಬೇಕು, ಏನಿಲ್ಲ. ಕೆ ಈಕ್ವಲ್ ಟು 4 ತೊಗೋಬೋದು, ಕೆ ಈಕ್ವಲ್ ಟು 5 ತೊಗೋಬೋದು. ಇಲ್ಲಿ ಫಸ್ಟ್ ನಾವು ಎಕ್ಸ್ ರಷ್ಟು ವೈ ಕೆ ರಷ್ಟು ಜಡ್ ಅದ. ಎಕ್ಸ್ ವ್ಯಾಲ್ಯೂ ಏನದ ನಾವು ಎ ತೊಗೊಂಡಿವಿ, ವೈ ವ್ಯಾಲ್ಯೂ ಏನದ ಸೇಮ್ ವೈ ರಷ್ಟು 3 ಅದ ಅಂದ್ರೆ 3 ಸರ್ತಿ ತೊಗೋಬೇಕು. ಜಡ್ ವ್ಯಾಲ್ಯೂ ಬಿ ಅದ. ಸೊ ಈ ಲ್ಯಾಂಗ್ವೇಜ್ ಎ ರಷ್ಟು ಎನ್ ಬಿ ರಷ್ಟು ಎನ್ ಇರ್ಬೇಕಂತೇಳಿ ಅವ್ರಿಗೆ ಗಿವನ್ ಲ್ಯಾಂಗ್ವೇಜ್ದಾಗ ಕೊಟ್ಟಾರ. ನಮಗೆ ಬಂದ ಆನ್ಸರ್ ಏನದ, ಎ ಬಿ ಅದ. ಬಟ್ ಇದಕ್ಕೆ ಸ್ಯಾಟಿಸ್ಫೈ ಆಗಂಗಿಲ್ಲ. ಇಟ್ ಈಸ್ ಅ ನಾಟ್ ರೆಗ್ಯುಲರ್. ಕೆ ಈಕ್ವಲ್ ಟು 3 ವಿಲ್ ನಾಟ್ ಕಮ್ ಅಂಡರ್ ಲ್ಯಾಂಗ್ವೇಜ್, ಹೆನ್ಸ್ ದಿ ಕಾಂಟ್ರಡಿಕ್ಷನ್ ದಿ ಅಬೌವ್ ಗಿವನ್ ಲ್ಯಾಂಗ್ವೇಜ್ ಈಸ್ ನಾಟ್ ರೆಗ್ಯುಲರ್. ನೆಕ್ಸ್ಟ್ ಎಕ್ಸಾಂಪಲ್, ಪ್ರೂವ್ ದಟ್ ಎಲ್ ಈಕ್ವಲ್ ಟು ಎ ರಷ್ಟು ಐ ಬಿ ರಷ್ಟು ಜೆ ಐ ಈಸ್ ಗ್ರೇಟ್ ಐ ಈಸ್ ಇದು is not regular. First, assume given L is a regular, N B is a constant, same as it is step last previous example ದಾಗ ನಾವು ಏನು ಬರ್ದಿದ್ದಿಲ್ಲ ಅದೇ ಸ್ಟೆಪ್ಸ್ ತಗೋಬೇಕಿಲ್ಲಿ. W ಈಕ್ವಲ್ ಟು ಎ ರಷ್ಟು ಐ ಬಿ ರಷ್ಟು ಜೆ. ಇಲ್ಲಿ ಐ ದೊಡ್ಡದಿರ್ಬೇಕು, ಜೆ ಸಾಂದಿರ್ಬೇಕು. ಫಾರ್ ಎಕ್ಸಾಂಪಲ್ ಐ ಈಕ್ವಲ್ ಟು 2 ಇದ್ರೆ ಜೆ ಈಕ್ವಲ್ ಟು 3 ಇರ್ಬೇಕು. ನಾವು ಲ್ಯಾಂಗ್ವೇಜ್ದಾಗ ಕೊಟ್ಟಾರ. ಇದು ನಾವು W ಈಕ್ವಲ್ ಟು ಎಕ್ಸ್ ವೈ ಜೆಡ್ ಅಂತೇಳಿ ಸ್ಪ್ಲಿಟ್ ಮಾಡ್ತೀವಿ. ನೆಕ್ಸ್ಟ್ ಸೇಮ್ ಅದಕ್ಕೇನು ಕಂಡೀಷನ್ ಅದಾವ, ಲೆಂತ್ ಆಫ್ ವೈ ಇಸ್ ಗ್ರೇಟರ್ ದನ್ 0, ಲೆಂತ್ ಆಫ್ ಎಕ್ಸ್ ವೈ ಇಸ್ ಗ್ರೇಟರ್ ದನ್ ಈಕ್ವಲ್ ಟು ಎನ್. ಫಾರ್ ಆಲ್ ಕೆ ಈಸ್ ಗ್ರೇಟರ್ ದನ್ ಈಕ್ವಲ್ ಟು 0, ದ ಸ್ಟ್ರಿಂಗ್ ಈಸ್ ಎಕ್ಸ್ ವೈ ರಷ್ಟು ಕೆ ಜೆಡ್ ಈಸ್ ಆಲ್ಸೋ ಇನ್ ಲ್ಯಾಂಗ್ವೇಜ್. ಫಸ್ಟ್ ನಾವು ಲ್ಯಾಂಗ್ವೇಜ್ ಹೆಂಗೆ ತಗೋಬೋದು, ಎ ಬಿ. ಯಾಕಂದ್ರೆ ಐ ವ್ಯಾಲ್ಯೂ ಜಾಸ್ತಿ ಇರಬೇಕು, ಬಿ ವ್ಯಾಲ್ಯೂ ಜೆ ವ್ಯಾಲ್ಯೂ ಕಡಿಮೆ ಇರಬೇಕು. ಸೊ ಈ ಥರ ಫಸ್ಟ್ ನಾವೊಂದು ಇದಕ್ಕೆ ಎನ್ ಈಕ್ವಲ್ ಟು 5 ಅಂತ ನಾವು ಫಿಕ್ಸ್ ಮಾಡಬೇಕು. ಅಂದ್ರೆ 5 ತೊಗೋಬೇಕೇನಿಲ್ಲ, ಎನ್ ವ್ಯಾಲ್ಯೂ ನೀವು ಯಾವ ಬೇಕಾದ ತೊಗೋಬೋದು. ಫಸ್ಟ್ ಒಂದು ಸ್ಟ್ರಿಂಗ್ ತೊಗೋತೀನಿ. ಆ ಸ್ಟ್ರಿಂಗ್ ಹೆಂಗಿರ್ಬೇಕಂದ್ರೆ ಐ ವ್ಯಾಲ್ಯೂ ಜಾಸ್ತಿ ಇರಬೇಕು, ಜೆ ವ್ಯಾಲ್ಯೂ ಕಡಿಮೆ ಇರಬೇಕು. ಹಾಗೆ ತೊಗೊಂಡಿನ ಐ ವ್ಯಾಲ್ಯೂ ಜಾಸ್ತಿ ತೊಗೊಂಡಿನಿ, ಬಿ ವ್ಯಾಲ್ಯೂ ಕಡಿಮೆ ತೊಗೊಂಡಿನಿ. ಇದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ, ವೈ ಅಂತ ಕನ್ಸಿಡರ್ ಮಾಡ್ತೀನಿ, ಬಿ ಈಕ್ವಲ್ ಟು ಜೆಡ್ ಅಂತ ಕನ್ಸಿಡರ್ ಮಾಡಿ. ಇವಾಗ ಐ ಈಕ್ವಲ್ ಟು 3 ಜೆ ಈಕ್ವಲ್ ಟು 2 ಅಂತ ತೊಗೊಂಡಿನಿ. ಐ ಈಕ್ವಲ್ ಟು ಈ ಫಾರ್ಮುಲಾದಾಗ ಅವ್ರು ಕೊಟ್ಟಿದ್ದು ಗಿವನ್ ಲ್ಯಾಂಗ್ವೇಜ್ ಫಾರ್ಮುಲಾ ಎ ಈಕ್ವಲ್ ಟು 3 ಬಿ ಈಕ್ವಲ್ ಟು 2. ಇದನ್ನ ನಾವು ಈ ಥರ ತೊಗೊಂಡಿವಿ. ನೆಕ್ಸ್ಟ್ ಫಸ್ಟ್ ಕೇಸ್ ಒಳಗೆ ಏನದ, ಲೆಂತ್ ಆಫ್ ವೈ ಇಸ್ ಗ್ರೇಟರ್ ದನ್ 0 ಅದ, ಲೆಂತ್ ಆಫ್ ವೈ ಇಸ್ 1 ಅದ, 1 ಅಂತ ತೊಗೊಂಡಿನಿ. ಇದು ಕರೆಕ್ಟ್ ಆಯ್ತು. ಸೆಕೆಂಡ್ ಕೇಸ್ದಾಗ ಲೆಂತ್ ಆಫ್ ಎಕ್ಸ್ ವೈ ಇಸ್ ಗ್ರೇಟರ್ ದನ್ ಈಕ್ವಲ್ ಟು ಎನ್ ಅದ, ಲೆಂತ್ ಆಫ್ ವೈ ಇಸ್ 3 + 1 4 ಗ್ರೇಟರ್ ದನ್ ಈಕ್ವಲ್ ಟು 5. ಇದು ಕರೆಕ್ಟ್ ಆಯ್ತು. ನೆಕ್ಸ್ಟ್ ಕೇಸ್ ಒಳಗೆ ಕೆ ಈಕ್ವಲ್ ಟು 3 ವ್ಯಾಲ್ಯೂ ತೊಗೊಂಡು 3ನ ವ್ಯಾಲ್ಯೂ ತೊಗೋಬೇಕಿತ್ತೇನಿಲ್ಲ, ನೀವು ಯಾವ ಬೇಕಾದ ವ್ಯಾಲ್ಯೂ ತೊಗೋಬೋದು. ಎಕ್ಸ್ ರಷ್ಟು ವೈ ರಷ್ಟು 3 ಜೆಡ್. ಇಲ್ಲಿ ಎಕ್ಸ್ ವ್ಯಾಲ್ಯೂ 3 ಅದ, ವೈ ವ್ಯಾಲ್ಯೂ ಬಿ ಅದ, ಬಟ್ ವೈ ರಷ್ಟು 3 ಅದಂದ್ರೆ 3 ಸತಿ ತೊಗೋಬೇಕು, ಜೆಡ್ ವೈ ಬಿ. ಇದು ನಾವು ಫಸ್ಟ್ ನಾವು ಹೆಂಗೆ ತೊಗೋಬೇಕಂದ್ರೆ ಕಡಿಮೆ ಜೆ ಇರಬೇಕಾ
ಐ ವ್ಯಾಲ್ಯೂ ಹೆಚ್ಚಿರ್ಬೇಕು. ಬಟ್ ಇಲ್ಲಿ ಏನಾಯ್ತು, ಐ ವ್ಯಾಲ್ಯೂ ಕಡಿಮೆ ಅದ, ಜೆ ವ್ಯಾಲ್ಯೂ ಹೆಚ್ಚದ. ಸೊ ಇದು ಲ್ಯಾಂಗ್ವೇಜ್ ಆಗಂಗಿಲ್ಲ. ಅದಕ್ಕೆ ಕೆ ಈಕ್ವಲ್ ಟು 3 ವಿಲ್ ನಾಟ್ ಕಮ್ ಅಂಡರ್ ದಿ ಲ್ಯಾಂಗ್ವೇಜ್ ಅಂಡ್ ಕಾನ್ಟ್ರಡಿಕ್ಷನ್ ಟು ದ ಅಬೌವ್ ಗಿವನ್ ಲ್ಯಾಂಗ್ವೇಜ್ ಈಸ್ ನಾಟ್ ರೆಗ್ಯುಲರ್. Closure properties of regular languages. So today we are going to learn closure properties of regular languages. First, closure under union, concatenation and star. The theorem says if L1 and L2 are regular languages, then L1 union L2, L1 concatenation L2 and L1 star also denote regular languages. And we say that regular languages are closed under union, concatenation and star. First, closure under union. Let us consider the language L1 is equal to 0 star, that is any number of zeros, and L2 is equal to 1 star, that is any number of ones, are regular languages. Their corresponding regular expressions are R1 and R2. The union of L1 and L2 is L1 union L2, which is equal to 0 star plus 1 star, is also a regular language. For this, we can even draw a finite automata, and regular expressions R1 plus R2 are also regular. Therefore, regular languages are also regular under union. So we can say that they are closed under. Let us take a look at the finite automata where L is equal to 0 star, that is Q0 is the start and end state with any number of 0 inputs, and L2 is the language with 1 star, that is Q1 is the start state and with any number of ones. Now we can do the union of L1 and L2, which gives 0 star plus 1 star. The corresponding finite automata for L1 union L2 is starting with the Q state with any number of zeros to Q0 state and with any number of ones to Q1 state, which gives L is equal to 0 star plus 1 star, that is L1 union L2. Therefore, languages are closed under union. Consider the same languages L1 and L2, which is L1 is equal to 0 star and L2 is equal to 1 star, are regular languages. The corresponding L1 concatenation L2 is also a regular language, and R1 concatenation R2 is the regular expression denoting L1 dot L2. Let us take a look at the finite automatas for L1 is equal to 0 star and L2 is equal to 1 star. Now Q0 is the state where it can take any number of zeros, and Q1 is the state which can take any number of ones. Concatenating these both, we get the finite automata, that is starting with Q0 and which can take any number of zeros, followed by 1 star which can take any number of ones. So this is a finite automata which can take any number of regular languages. Therefore L1 and L2 are regular. It means L1 concatenation L2 are also regular. Closure under clean closure, that is star. Let us say L is a regular language, then L star is also regular. Consider the example L is equal to 0, then L star is equal to 0 star. Therefore, regular languages are closed under clean closure, that is star. Now let us take a look at the finite automata for this. The finite automata diagram says that Q0 is a state which accepts 0, that is L is equal to 0. Now applying clean closure for this gives us the finite automata Q0 accepts any number of zeros, that is L star is equal to 0 star. Finally, by this we can say that regular languages are closed under union, concatenation and clean closure star operators. Closure under complementation. Theorem says if L1 and L2 are regular, then regular languages are closed under complementation. Now let us take a look at the proof for this. Let M be a quantuple with Q summation delta and Q0, A. These are the quantuples of machine M, which is a DFA that accepts the language L1, and M1 is the complement of the M,
then the quantuples of m1 will be as same as the quantuples of m, but the accepting state for m will be q minus a. This m1 accepts the language l2. That says that final states of m and m1 differ as they are complements of each other. Non-final states of m are final states of m1, and final states of m are non-final states of m, and vice versa is true for this. Languages accepted by DFAM is regular. Then we can say that languages accepted by YAM is also YAM1 is also regular. Then we can say that regular languages are closed under complementation. To clarify this, now take a look at the finite automata. Let us take a look at the finite automata for closure under complementation. There are two machines finite automata yum and yum1, which where yum accepts the language that contains a substring 01 and yum1 accepts the language that does not contain substring 01. Here the final state of yum is q2, which is non-final state of machine yum1. So this is clear from the diagrams that the languages are closed under complementation and the regular languages are closed under complementation. Closure under intersection. Theorem says if L1 and L2 are regular, then the regular languages are closed under intersection. Let L1 and L2 be the regular languages. Then the languages accepted by the automata L1 intersection L2 are also regular. So let us construct a machine yum that stimulates yum1 and yum2. M1 be the quantuple Q1 summation delta 1 Q1 and A1. M2 with the quantuple Q2 summation delta 2 Q2 and A2. Input symbols are same for both M1 and M2. Let P, Q be the pair of states in M, where P belongs to Q1 and Q belongs to Q2. Consider a input symbol A. If transition delta 1 of P, A is equal to R and delta 2 of Q, A is equal to S for the machine M1 and M2, that implies the pairs of machine M of states P, Q moves to R, S on the same input symbol A. This can be denoted as delta of P, Q, A is equal to delta 1 of P, A, delta 2 of Q, A, which is equal to R, S. Therefore, by this stimulation, the languages of M1 and M2 are closed under intersection. Closure under difference. The theorem says if L1 and L2 are regular, then their difference is also regular. This says that difference of languages L1 and L2 is regular. If L1 is equal to A, AA, AAA and so on, L2 is equal to A, AA, AA. Their difference is as follows: L1 minus L2 is equal to 4 times A and 5 times A, which is difference of L1 and L2. This L is also regular. Therefore, we can say regular languages are closed under difference. So, this was complete closure properties of regular expressions. Thank you. For more videos of theories of computation, like, share and subscribe. Thank you.